ತುಮಕೂರಿನಿಂದ ಮಂತ್ರಾಲಯಕ್ಕೆ ಮೊದಲನೇ ವರ್ಷದ ಪಾದಯಾತ್ರೆಯನ್ನು ಕೈಗೊಂಡಿರುವ ಹಿನ್ನೆಲೆ ಮಾಕಂ ಕಲ್ಯಾಣ ಮಂಟಪದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ಶ್ರೀ ಕ್ಷೇತ್ರ ಪಾದಯಾತ್ರಾ ಸೇವಾ ಸಮಿತಿ ವತಿಯಿಂದ ಸೋಮವಾರ ರಾತ್ರಿ 8:30 ಸಮಯದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಯಿತು. ಡಿಸೆಂಬರ್ 23ರಂದು ಮುಂಜಾನೆ 3ರ ಸಮಯದಲ್ಲಿ ಮಾಕಂ ಕಲ್ಯಾಣ ಮಂಟಪದಿಂದ ಸುಮಾರು 50 ಮಂದಿ ಭಕ್ತರು ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನಕ್ಕಾಗಿ ತುಮಕೂರಿನಿಂದ 366 ಕಿಲೋಮೀಟರ್ ಮಂತ್ರಾಲಯಕ್ಕೆ ಪಾದಯಾತ್ರೆ ಆರಂಭಿಸುವ ಮುನ್ನ ಧಾರ್ಮಿಕ ಸಭೆ ನಡೆಸಲಾಯಿತು. ಈ ಪಾದಯಾತ್ರೆಯ ನೇತೃತ್ವ ವಹಿಸಿರುವ ಸಮಿತಿ ಅಧ್ಯಕ್ಷ ಟಿ ರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ಪಾದಯಾತ್ರೆ ಮುಖ್ಯಸ್ಥರಾದ ಡಿಎಸ್ ಕುಮಾರಸ್ವಾಮಿ, ಕೆಎಂಎಫ್ ದೊಡ್ಗುಣಿ, ಸಮಿತಿ ಕಾರ್ಯದರ್ಶಿ ಎಚ್ಎಸ್ ಮೋಹನ್ ಕುಮಾರ್, ಜಂಟಿ ಕಾರ್ಯದರ್ಶಿ ಎಂಆರ್ ಮಂಜುನಾಥ್, ಮುಖಂಡರಾದ ಶಿಲ್ಪಾ, ವಸಂತಕುಮಾರ್, ಅಮರ್ ಮಂಡಿ, ವಕೀಲರಾದ ಮಮತಾ, ಪಾಲಿಕೆ ಮಾಜಿ ಸದಸ್ಯ ಮಹೇಶ್, ಟಿಆರ್ ರಾಮದಾಸ್, ಆರ್ ನಾರಾಯಣಸ್ವಾಮಿ, ಪರಮೇಶ್ವರಯ್ಯ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪಾದಯಾತ್ರೆ ಮುಖ್ಯಸ್ಥರಾದ ಡಿಎಸ್ ಕುಮಾರಸ್ವಾಮಿ, ಕೆಎಂಎಫ್ ದೊಡ್ಗುಣಿ ಹಾಗೂ ಸಮಿತಿ ಕಾರ್ಯದರ್ಶಿ ಎಚ್ಎಸ್ ಮೋಹನ್ ಕುಮಾರ್ ಮಾತನಾಡಿದರು. ಓಂ ರಾಘವೇಂದ್ರಾಯ ನಮಃ. ಈ ದಿವಸ ತುಮಕೂರಿನಿಂದ ಮಂತ್ರಾಲಯದವರೆಗೆ ಸುಮಾರು 365 ಕಿಲೋಮೀಟರ್ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ. ತುಮಕೂರು ಶಿರಾನೆ ರಸ್ತೆಯಿರುವ ಮಾಕಂ ಚೌಟ್ರಿಯಿಂದ ಇಂದು ಬೆಳಗಿನ ಜಾವ 3 ಗಂಟೆಗೆ ಹೊರಟು ಸುಮಾರು 9 ದಿವಸಗಳ ಕಾಲ ನಮ್ಮ ಪಾದಯಾತ್ರೆ ಆಗುತ್ತದೆ. 9 ದಿವಸಕ್ಕೆ 31ನೇ ತಾರೀಕು ನಾವು ಸಾಯಂಕಾಲ ಮಂತ್ರಾಲಯಕ್ಕೆ ತಲುಪ್ತೀವಿ. ಈ ಒಂದು ಪಾದಯಾತ್ರೆ ಧರ್ಮ ಪ್ರಚಾರಕ್ಕೋಸ್ಕರ ನಾವು ಪಾದಯಾತ್ರೆ ಕೈಗೊಂಡಿದ್ದೀವಿ. ಇದು ತುಮಕೂರಿನಿಂದ ಮೊದಲನೇ ವರ್ಷ ಆದ್ದರಿಂದ ಇದು ಭಾರಿ ವಿಜೃಂಭಣೆಯಿಂದ ಇವತ್ತು ರಾತ್ರಿ 8:30ರಿಂದ ಎಲ್ಲ ಭಕ್ತಾದಿಗಳು ಸೇರಿ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೊರಟಿದ್ವಿ. ಈ ಪಾದಯಾತ್ರೆ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೊರಟಿದ್ವಿ. ಏನೇನು ವ್ಯವಸ್ಥೆ ಮಾಡಿದ್ದೀರಿ ಸರ್? ನಾವು ಎಲ್ಲ ಭಕ್ತಾದಿಗಳಿಗೂ ಆರೋಗ್ಯದ ವಿಚಾರವಾಗಿ ಹಾಗೂ ಅವರ ಸುರಕ್ಷತೆಗೋಸ್ಕರ ಎಲ್ಲ ಕ್ರಮವನ್ನು ಕೈಗೊಂಡು ಊಟದ ವ್ಯವಸ್ಥೆ, ತಂಗಲು ವ್ಯವಸ್ಥೆ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತುಮಕೂರಿಂದ ಇದು ಮೊದಲನೇ ಪಾದಯಾತ್ರೆ. ಈ ಒಂದು ಪಾದಯಾತ್ರೆ ಅಧ್ಯಕ್ಷತೆಯನ್ನು ನಮ್ಮ ಗುರುಗಳಾದ ಟಿ ರಾಮಯ್ಯನವರು ನಡೆಸಿಕೊಟ್ಟಿದ್ದಾರೆ. ಸುಮಾರು 28 ವರ್ಷದಿಂದ ಧರ್ಮಸ್ಥಳ ಪಾದಯಾತ್ರೆಯನ್ನು ನಮ್ಮ ಗುರುಗಳು ಮಾಡ್ಕೊಂಬಂದಿದ್ದಾರೆ. 14 ವರ್ಷ ತಿರುಪತಿ ಪಾದಯಾತ್ರೆ ಆಗಸ್ಟ್ನಲ್ಲಿ ಮಾಡ್ತಿದ್ವಿ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ ನಾವು ಧರ್ಮಸ್ಥಳ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಇದು ಮೊದಲನೇದಾಗಿ ಮಂತ್ರಾಲಯಕ್ಕೆ ಪ್ರಾರಂಭ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ಹೆಸರು ಮಂಜುನಾಥ್. ನನ್ನ ಹೆಸರು ಹೇಳಿ ಫಸ್ಟ್. ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ಧರ್ಮಸ್ಥಳ ಹಾಗೂ ತಿರುಪತಿ ಪಾದಯಾತ್ರೆಗಳು ನಾವು 3 ವರ್ಷದಿಂದ ಮಾಗಡಿ ಪಾದಯಾತ್ರೆ ಸೇವಾ ಸಮಿತಿಯಿಂದ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಕಾರಣದಿಂದ ನಾವು ಇಲ್ಲಿಂದಲೇ ಒಂದು ಬ್ಯಾಚ್ ಮಾಡಿ ನಮ್ಮದು ಹೆಣ್ಣು ಮಕ್ಕಳು ಇರೋದ್ರಿಂದ ಜಾಸ್ತಿ ಬರ್ತಾರೋದ್ರಿಂದ ಕಾರಣದಿಂದ ನಾವು ಇಲ್ಲೇ ಇದನ್ನು ಆರ್ಗನೈಸ್ ಮಾಡಿ ಈ ಪಾದಯಾತ್ರೆ ಯಶಸ್ವಿ ಮಾಡಬೇಕು ಅಂತ ಭಾಳ ಶ್ರಮಪಟ್ಟಂಥ ನಮ್ಮ ಕುಮಾರಣ್ಣವರಿದ್ದಾರೆ, ಮೋಹನ್ ಕುಮಾರ್, ರಾಮಾಯಣ ಅವರು ನಾವು ಭೇಟಿ ಮಾಡಿ ಮಾತಾಡಿದಾಗ ಒಳ್ಳೆಯ ಒಲವು ತೋರಿಸಿದ್ರು ನಮಗೆಲ್ಲ. ಮಾಡಿ ನಾವು ನಿಮ್ಮ ಬೆನ್ನಿಂದ ನಾವಿದ್ದೀವಿ, ಹೋಗಿ ಮುಂದೆ ಮಾಡಿ ಅಂತ ಅವ್ರ ಮಾರ್ಗದರ್ಶನದಲ್ಲಿ, ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಹಾಗೂ ನಮಗೆ ದಾರಿ ತೋರಿದ ಮಾಗಡಿ ಪಾದಯಾತ್ರೆಗಳ ಗುರುಗಳನ್ನೂ ಸಹ ನಾವು ಇದು ನೆನೆಸ್ಕೊಂಡು ಅವ್ರಿಗೂ ಭೇಟಿ ಮಾಡಿ ಬಂದಾಗ ಅವ್ರು ನೀವು ಹೋಗ್ಬಿಟ್ಟು ಬನ್ನಿ, ಒಳ್ಳೆ ತೊಂದರೆ ಇಲ್ಲ, ಬನ್ನಿ, ನಮ್ಮ ಜೊತೆ ನಾವು ಇದು ನಿಮ್ಮ ಜೊತೆ ಸಾಥ್ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು. ಹಾಗೆ ಇಲ್ಲಿಂದ ನಮ್ಮದೊಂದು ಟೀಮ್ ಮಾಡಿಕೊಂಡು ಮುಂಚಿತವಾಗಿ ನಾವು ಹೋಗಿ ಮಂತ್ರಾಲಯಕ್ಕೆ ಎಲ್ಲ ವ್ಯಾನ್ ಮಾಡ್ಕೊಂಡು ಹೋಗಿ ಜಾಗಗಳ ಬಗ್ಗೆ, ಉಳ್ಕೊಳ್ಳೋ ವ್ಯವಸ್ಥೆಗಳ ಬಗ್ಗೆ ಅದನ್ನೆಲ್ಲ ನಾವು ಹೋಗಿ ಕಿಲೋಮೀಟ್ರುಗಳು ಎಷ್ಟೆಷ್ಟು ಕಿಲೋಮೀಟ್ರ್ ನಡೀಬೇಕು ಒಂದು ದಿನಕ್ಕೆ, ಜಾಸ್ತಿ ಕಿಲೋಮೀಟ್ರುಗಳಾದರೆ ಶ್ರಮ ಆಗತ್ತೆ ಅಂದ್ಬಿಟ್ಟು ಅದನ್ನು 44-45 ನಡೀತಿದ್ದನ್ನು 40ಕ್ಕೆ ನಾವು ಅದನ್ನು ಸೀಮಿತ ಮಾಡಿ ಒಂದು ದಿನ ಜಾಸ್ತಿ ಮಾಡಿ 9 ದಿನ ನಡಿಗೆಗಳನ್ನ ನಾವು ಮಾಡಿ ಬಂದ್ವಿ ಅಲ್ಲಿಂದ. ಹಾಗೆ ಮಂತ್ರಾಲಯ ದರ್ಶನ ಮಾಡಿ ಅಲ್ಲೂ ಸಹ ನಮಗೆ ಪ್ರಥಮ ವರ್ಷದಲ್ಲೇ ನಮಗೆ ರೂಮಿನ ವ್ಯವಸ್ಥೆಯೂ ಸಹ ನಮಗೆ ಮಠದ ವತಿಯಿಂದ ಕೊಟ್ಟಿದ್ದಾರೆ. ಬಂದು ನಾವು ಇಲ್ಲಿಂದ ಪೋಸ್ಟ್ ಮುಖೇನ ಅವ್ರಿಗೆ ಪತ್ರಿಕೆ ಕಳಿಸಿ ನಾವು
ಅವ್ರನ್ನ ಕೇಳ್ಕೊಂಡಾಗ ವಿನಂತಿ ಮಾಡಿಕೊಂಡಾಗ ನಮ್ಮ ವಿನಂತಿಗೆ ಹೋಗೊಟ್ಟು ನಮಗೆ ರೂಮಿನ ವ್ಯವಸ್ಥೆ ಸಹ ಮಾಡಿದ್ದಾರೆ. ಯಶಸ್ವಿಯಾಗಿ ಆಗಲಿ ಅಂದ್ಬಿಟ್ಟು ಕಾರ್ಯಕ್ರಮಕ್ಕೋಸ್ಕರ ಈ ದಿನ ಎಲ್ಲ ಪಾದಯಾತ್ರಿಗಳು ಬಂದು ಸೇರಿದ್ದೀವಿ. ನಮಗೊಂದು ಭಾಳ ಖುಷಿ ಆಗ್ತಾಯಿದೆ. 25ರಿಂದ 50 ಜನ ಭಾಗವಹಿಸ್ತಾ ಇದ್ದಾರೆ. ಅಪಾರ ಜನಸಂಖ್ಯೆಯಲ್ಲಿ ನಮಗೆ ದವಸ ಧಾನ್ಯಗಳನ್ನು ದಾನದ ರೂಪದಲ್ಲಾಗಲಿ ನಮಗೆ ಎಲ್ಲ ಜನತೆಗಳು ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದವನ್ನು ತಿಳಿಸ್ತೀನಿ. ಇದು ಮೊದಲನೇ ವರ್ಷದ ಪಾದಯಾತ್ರೆ. ಇಲ್ಲಿ ಸುಮಾರು 50 ಜನ ಪಾದಯಾತ್ರಿಗಳು ಹೊರಡಲಿದ್ದಾರೆ. ಇವರಿಗೆ ಊಟ, ಉಪಚಾರ, ವಸತಿ, ಔಷಧಿ ಉಪಚಾರಗಳು ಎಲ್ಲನೂ ವ್ಯವಸ್ಥೆ ಪಾದಯಾತ್ರೆಯಿಂದ ಮಾಡಲಾಗಿದೆ. ಇದು 9 ದಿವಸದ ಯಾತ್ರೆ ಆಗಿರುತ್ತದೆ.